ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಳನ್ನು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಂಡರು. ಹೌದು ವೀಕ್ಷಕರೇ, ನಗರದ ಏಕೆ ಕಾಲೋನಿಯಿಂದ ತಾಲೂಕು ಕಚೇರಿವರೆಗೂ ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಿ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ದಲಿತ ಮುಖಂಡರು ಡಿ ಹನುಮಂತಪ್ಪ, ವಿಜಯ್ ಕುಮಾರ್, ಶ್ರೀನಿವಾಸ್, ಎಲ್.ಬಿ. ಹನುಮಂತಪ್ಪ ಮಾತನಾಡಿ ರಾಜ್ಯ ಸರ್ಕಾರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಕೊಪ್ಪಳಪ್ಪ, ಗುರುನಾಥ್ ಕೊತವಾಲ್, ಹನುಮಂತಪ್ಪ ಸೇರಿದಂತೆ ಇನ್ನು ಅನೇಕ ಗಣ್ಯರು ಮುಖಂಡರು ಉಪಸ್ಥಿತಿ ಇದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಮಾದಿಗ ಸಮುದಾಯ ರೊಚ್ಚಿಗೆದ್ದಿದೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಡಿರುವ ಮಡಿ ನಾಳೆ ಬರುವಂತಹ 27ನೇ ತಾರೀಕಿಗೆ ಏನಾದರೂ ಮಾದಿಗ ಸಮುದಾಯಕ್ಕೆ ಮೀಸಲಾತಿ ನ್ಯಾಯಯುತವಾಗಿ ಬರುವಂಥ ಮೀಸಲಾತಿಯನ್ನು ಕೊಡದೆ ಹೋದರೆ 6% ನಮಗೆ ಕೊಡಬೇಕಂತ ಸದಾಶಿವ ಆಯೋಗದಲ್ಲಿ ಹೇಳಿದೆ. ತಮ್ಮ ಇದಕ್ಕೋಸ್ಕರ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ನೀವು ತಾಗಿಸ್ಕೊಂಡು ಕೂಡ ಅದನ್ನು ಕೂಡ ಮಾಡ್ತಾ ಇಲ್ಲ ಅಂದರೆ ನೀವು ಮಾದಿಗ ಸಮುದಾಯದ ವಿರೋಧಿ ಸರ್ಕಾರ ಅಂತಂದು ಸ್ಪಷ್ಟವಾಗಿದೆ. ಆದರೂ ಕೂಡ 27ನೇ ತಾರೀಕು ತನಕ ಟೈಮ್ ಕೊಡ್ರಿ ಅಂತ ಹೇಳಿದಿರಿ. ಆದ್ದರಿಂದ ಇಡೀ ರಾಜ್ಯದಂತ ನಮ್ಮ ಮಾದಿಗ ಸಮುದಾಯ ಇವತ್ತು ತಮ್ಮ 27ನೇ ತಾರೀಕನ್ನು ನೋಡ್ಕೊಂತ ಕೊಂತದೆ. ನಾಳೆ 27ನೇ ತಾರೀಕಿಗೆ ಏನಾದರೂ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದರೆ ಬಾಗಲಕೋಟೆ ಮತ್ತು ದಾವಣಗೆರೆಯ 2 ಉಪಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಇಡೀ ರಾಜ್ಯದ ಮಾದಿಗ ಸಮುದಾಯ 2 ಕ್ಷೇತ್ರದಲ್ಲಿ ಬೀಡ್ಬಿಟ್ಟು ಒಂದೊಂದು ಮನೆಗೆ ಒಬ್ಬೊಬ್ಬ ನಾಯಕ ನಿಂತ್ಕೊಂತಿದ್ದು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತೇವೆ. ಇದು ಮಾತ್ರ ಶತಸಿದ್ಧ. ಮುಖಂಡರೇ, ಇವತ್ತಿನ ದಿನ ಹರಿಹರ ನಗರದಲ್ಲಿರ್ತಕ್ಕಂಥ ತಾಲೂಕು ಕಚೇರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ಬಂದಿ ನಾವೆಲ್ಲ. ಅದರಲ್ಲಿ ಮೂಲಭೂತವಾಗಿರ್ತಕ್ಕಂಥ ಬೇಡಿಕೆಗಳು ನಮ್ಮ ಮೊದಲನೇದಾಗಿ ಒಳ ಮೀಸಲಾತಿ ಜಾರಿ ಮಾಡುವಂತೆ 27ನೇ ತಾರೀಕಿಗೆ ಸದನ ಇದೆಯಲ್ಲ, ಆ ಸದನದಲ್ಲಿ ನಿರ್ಣಯಗೊಳ್ಬೇಕಂತ. ಯಾಕಪ್ಪ ಅಂತಂದರೆ ನಮಗೆ ಬುದ್ಧಿಜ್ಞಾನ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನಾವು ಹೋರಾಟ ಮಾಡ್ತಾನೆ ಬರ್ತಾ ಇದ್ದೀವಿ ಅಷ್ಟೇ. ನಮಗೆ ಒಳ ಮೀಸಲಾತಿಯನ್ನು ಸಿಕ್ಕಿಲ್ಲ. ಈಗ ಒಂದು 6 ತಿಂಗಳು ಆಗಿರ್ಬೋದೇನೋ ಅನಿಸುತ್ತೆ, ಬೇಡ 3 ತಿಂಗಳಾಗಿರ್ಬೋದು. ಈಗ ಇರ್ತಕ್ಕಂಥ ಸರ್ಕಾರ ಜಾರಿ ಮಾಡಿದೆ, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದಾಗೆ ಎಲ್ಲದನ್ನು ಪರಿಶೀಲನೆ ಮಾಡಬೇಕಾದಂಥ ನಮ್ಮ ಸಂಘಟನೆಯವರು ಯಾವುದನ್ನು ಮಾಡಲಿದ್ದಂಗೆ ತರಾತುರಿಯಲ್ಲಿ ವಿಜಯೋತ್ಸವ, ಯಾವೋತ್ಸವ, ಯುವೋತ್ಸವ ಅಂತೆಲ್ಲ ಮಾಡಿ ಈಗ ಮತ್ತೆ ವಿಧಾನಸೌಧದ ಮೆಟ್ಲನ್ನ ಹತ್ತಿದ್ದಾರೆ ಹೋಗಿ. ಅವರಿಗೆಲ್ಲ ನಾಚಿಕೆ ಆಗ್ಬೇಕಂತ ಹೇಳ್ತಾ ಇದ್ದೀನಿ ನಾನು ಈ ಮೂಲಕ. ನಮ್ಮ ಹೋರಾಟ ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಪರಿಕಲ್ಪನೆ ಇಲ್ಲ. ಹಾಗಾಗಿ ಹರಿಹರದಲ್ಲಿರ್ತಕ್ಕಂಥ ಏಕೆ ಕಾಲೋನಿಯಿಂದ ನಾವು ಕಾಲ್ನಡಿಗೆ ಮೂಲಕ ತಹಶೀಲ್ದಾರ್ ಕಚೇರಿವರೆಗೂ ನಡ್ಕೊಂಡ್ಬಂದಿದ್ದೀವಿ. ನಮ್ಮ ಹೋರಾಟನ ಮತ್ತೊಮ್ಮೆ ವಿಧಾನಸೌಧದಲ್ಲಿ ಏನು ಕುತ್ಕೊಂಡು ನಮ್ಮನ್ನು ಆಳ್ತಾ ಇದಾರಲ್ಲ ಅವ್ರಿಗೆ ಕೇಳ ಹಾಗೆ ನಾವು ಅಲ್ಲಿಂದ ಗರ್ಜನೆ ಮಾಡ್ಕೊಂತ ಬಂದಿದ್ದೀವಿ, ಕೂಗಂತ ಬಂದಿದ್ದೀವಿ. ಅದೇನು ಅವ್ರಿಗೆ ಕೇಳಿತ ಬಿಟ್ಟಿದ ಗೊತ್ತಿಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ 27ನೇ ತಾರೀಕು ಏನು ನಿರ್ಣಯ ತಗೊಳ್ತಾರಲ್ಲ ಒಳ ಮೀಸಲಾತಿ ಬಗ್ಗೆ, ಅದನ್ನು ನೋಡ್ಕೊಂಡು ನಾವು ಹರಿಹರ ತಾಲೂಕು ಬಂದು ಕರೆ ಕೊಡ್ತೀವಿ. ಮಾಡಿದ್ರು ವಿಜಯೋತ್ಸವ ಮಾಡದೇ ಇದ್ರೆ ಹರಿಹರ ಬಂದು ಕರೆ ಕೊಡ್ತೀವಿ ಅಂತ ಈ ಮೂಲಕ. ಜೈ ಮಾದಿಗ, ಜೈ ಮಾದಿಗ. ಏನು ಇಂದಿನ ನಮ್ಮ ಪೂರ್ವಕರು 30-40 ವರ್ಷಗಳಿಂದ ನಿರಂತರ ಒಳ ಮೀಸಲಾತಿಯನ್ನ ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಇನ್ನೇನು ಚೆಂಡು ಅಂಗಳದಲ್ಲಿ ಬಂದಿದೆ. 27ಕ್ಕೆ ಏನೋ ಒಂದು ಕ್ಯಾಬಿನೆಟ್ ಒಳಗಡೆ ಪಾಸ್ ಮಾಡ್ತಂತ ಹೇಳಿದ್ದಾರೆ. ಆ 27ಕ್ಕೆ ನಮ್ಮೆಲ್ಲ ಮಾದಿಗೆ ಜಯ ಸಿಕ್ಕಂಗಾಗುತ್ತೆ. ಏನು ಪೂರ್ವಕರು ಹಿಂದೆ ಸಾವು ನೋವು ಬದುಕಿನ ನಡುವೆ ಹೋರಾಟ ಮಾಡಿ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಕೆಲ ವಿರೋಧಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅದ್ರ ಜೊತೆಗೆ 27ಕ್ಕೆ ನಾವು ಕಾಯೋಣ ಶಾಂತಿಯುತವಾಗಿ. 27ಕ್ಕೆ ಜಾರಿ ಆಗಲಿದ್ರೆ
ನಾವು ಇಡೀ ಸಂಪೂರ್ಣ ನಮ್ಮ ತಾಲೂಕನ್ನ ಸ್ತಬ್ಧ ಮಾಡಬೇಕು. ನಾವೆಲ್ಲ ಕರೆ ಕೊಟ್ಟು ನಮ್ಮ ಸಮುದಾಯನ ಹೆಚ್ಚಿಸಬೇಕು. ನಾವೇನಾದ್ರು ಈಗ ಜಾಗೃತ ಆಗಿಲ್ಲ ಅಂದ್ರೆ ನಮ್ಮ ಮಕ್ಕಳು ಇನ್ನೊಂದು ಸಲ ಜೀತ ಮಾಡೋದೇ ತಪ್ಪಿಲ್ಲ. ದಯವಿಟ್ಟು ಎಲ್ಲ ಇಲ್ಲಿ ನೋಡಿದ್ರೆ ಕಮ್ಮಿ ಬಂದರೆ ನಮ್ಮ ಮಕ್ಕಳು ಮುಂದಿನ ಸಲ ಜೀತ ಮಾಡೋಕ್ಕಾಗುತ್ತೆ. ದಯವಿಟ್ಟು ಎಲ್ಲರೂ ಎಚ್ಚರಿಕೆಬೇಕು. ಮುಂದಿನ ಸಲ ಹೆಚ್ಚೆಚ್ಚು ಜನಸಂಖ್ಯೆ ಹೆಚ್ಚಾಗಿ ಸೇರೋಣ. ನಮ್ಮ ನ್ಯಾಯವನ್ನು ಕೇಳೋಣ. ನಾವು ಬೇರೆ ತಟ್ಟಿ ಕಸ್ಕೊಂತ ಇಲ್ಲ. ನಮ್ಮ ಹೋರಾಟ ನಿರಂತರವಾಗಿ ಇರಲಿ. ನಮ್ಮ ನ್ಯಾಯದ ನಮ್ಮ ಅನ್ನವನ್ನ ನಾವು ಕೇಳ್ತಿದ್ದೇವೆ. ಬೇರೆದೇನು ನಾವು ಕೊಳ್ಳೆ ಹೊಡಿತಾ ಇಲ್ಲ. ದಯವಿಟ್ಟು ಮುಂದಿನ ದಿನದಲ್ಲಿ 27 ನಂತರ ಒಂದು ಸಭೆಯನ್ನು ಕರೆದು ತೀವ್ರ ಹರಿಹರನ ಬಂದ್ ಮಾಡೋಕ್ಕೆ ಒಂದು ಕರೆ ಕೊಡೋಣ ಅಂತ ಹೇಳಿ ಹೇಳ್ತಾ ನಮ್ಮ ಸಮುದಾಯಕ್ಕೆ ಒಂದು ಸಲಹೆ ಕೊಡ್ತಾ ಒಂದೆರಡು ಮಾತು ಮುಗಿಸ್ತಾರೆ. ಜೈ ಮಾದಿಗ. 35-40 ವರ್ಷದಿಂದ ಒಳ ಮೀಸಲಾತಿ ಹೋರಾಟಕ್ಕೆ ನಾವು ರಾಮಮೋಹನ್ ದಾಸ್ ಅವರು ಏನು ಈ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನ ತನಕನೂ ಕೂಡ ನಮ್ಮ ದಲಿತ ಸಮಾಜಕ್ಕೆ ಮಾದಿಗ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ರೂ ಕೂಡ ನೀವು ತಿರಸ್ಕಾರ ಮಾಡ್ತಾ ಇದ್ದಾರೆ. ದಯಮಾಡಿ ಇವತ್ತು ಯಾವುದೇ ಒಂದು ಭಾಷಣದಾಗ ಹೇಳ್ತೀರಿ ಜೈ ಭೀಮ್ ಜೈ ಅಂಬೇಡ್ಕರ್ ಅಂತಂದು ಹೇಳ್ತೀರಿ. ಆ ವಂಶಸ್ಥರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಸರ್ಕಾರದವರು. ಪ್ರತಿಯೊಬ್ಬ ರಾಜಕಾರಣಿಗಳು ಸಂದರ್ಭ ಅವಕಾಶ ಬಂದಾಗ ಐತಲ್ಲ ನಾವು ದಲಿತರ ಪರವಾಗಿ ಅದಾವಿ, ದಲಿತರ ಜೊತೆಗೆ ಅದಾವಿ ಅಂತಂದೇಳಿ ಪ್ರತಿಯೊಂದಕ್ಕೂ ನೀವು ಭಾಷಣದೊಳಗೆ ಮಾತಾಡ್ತೀರಿ. ಇಲ್ಲಿ ಆಗ್ತಕ್ಕಂಥ ಅನ್ಯಾಯದ ಪರವಾಗಿ ನೀವು ನಿಂತ್ಕೊಂಡಿಲ್ಲ ಅಂದ್ರಪ್ಪ ನಮ್ಮ ನಿಜವಾದ ಇದು ನಾಚಿಕೆಗೇಡಿನ ಸಂಗತಿ. ದಯಮಾಡಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರಪ್ಪ ಅಂದರೆ ನೀವು ಇವತ್ತಿನ ದಿವಸ ನಮಗೆ ನೋವು ಕೊಡ್ತಾ ಇರ್ಬೋದು. ನಾಳೆ 2028ಕ್ಕೆ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ದಲಿತ ಸಮಾಜಿಗಳು ಪ್ರತಿಯೊಬ್ಬರು ಹೋರಾಟಕ್ಕೆ ನಿಲ್ಲ ಅಂತ ಪರಿಸ್ಥಿತಿ ಬರ್ತೈತಿ. ಇನ್ನಾದರೂ ಎಚ್ಚರಿಕೆ ಇಟ್ಕೊಂಡು ನೀವು ನಾಳೆ 27ನೇ ತಾರೀಕಿಗೆ ಏನಾರೇ ನೀವು ಜಾರಿಗೊಳಿಸ್ಲಿಲ್ಲಪ್ಪ ಅಂದರೆ ಇವತ್ತು ಲಕ್ಷಾಂತರ ಜನ ಸರ್ಕಾರಕ್ಕೆ ಬೆಂಬಲ ಸೂಚಿಸ್ಯಾರ. ನಮ್ಮ ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಬಂಧುಗಳೇ, ಮಾದಿಗ ಬಂಧುಗಳು ಇಷ್ಟೇ ನಾವು ಹೇಳೋದು. ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರದ ಎಚ್ ಆಂಜನೇಯವರು, ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯವರು ಮಾತು ಕೊಡ್ತಾರೆ. ನಮ್ಮ ಒಳ ಮೀಸಲಾತಿಯನ್ನು ನಾಳೆ 27ನೇ ತಾರೀಕು ಜಾರಿ ಮಾಡ್ತಾ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವ್ರ ಮೇಲೆ ನಂಬಿಕೆ. ಬಂಧುಗಳೇ, ನಾವು ಈಗಾಗಲೇ ನಾಗಮೋಹನ್ ದಾಸ್ ಅವರು ಹೇಳಿದ ಪ್ರಕಾರ ನಮಗೆ ಒಳ ಮೀಸಲಾತಿಯಲ್ಲಿ ನ್ಯಾಯ ಅನ್ಯಾಯ ಆಗಿದೆ. ಅದು ನಾವು ಸರಿಪಡಿಸಿಕೊಳ್ಳಲಿದ್ದರೆ ನಾವು ಮುಂದಿನ ಉಗ್ರ ಹೋರಾಟ ಮಾಡೋ ಮುಖಾಂತರ ಮತ್ತು ಹರಿಹರ ಒಂದು ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗುತ್ತದೆ. ಬಂಧುಗಳೇ, ಸಿದ್ದರಾಮಯ್ಯ ಅವರು ಈಗಾಗಲೇ ನಮಗೆ ಆಶ್ವಾಸನೆ ಕೊಡ್ತಾರೆ. ನಾವು ಸಾರ್ವಜನಿಕರಿಗೆ ನಿಮಗೆ ಮಾದಿಗ ಸಮಾಜದವರಿಗೆ ಯಾವುದೇ ಅನ್ಯಾಯ ಆಗೋ ರೀತಿಯಲ್ಲಿ 27ನೇ ತಾರೀಕಿಗೆ ನಾವು ತೀರ್ಮಾನ ತಗೊಂಡು ನಿಮಗೆ ಜಾರಿ ಮಾಡ್ತೇವೆ. ನಾವು ಮುಖ್ಯಮಂತ್ರಿ ಮನವಿ ಮಾಡೋದಕ್ಕೆ 56,000 ಹುದ್ದೆಗಳನ್ನು ನೀವು ಒಳ ಮೀಸಲಾತಿ ಜಾರಿ ಆಗುವವರೆಗೂ ಮಾಡಿಕೊಡ್ದು ಅಂತ ಹೇಳ್ತಾ ತಾವು ಏನು ಮಾಡಿ ಮಾತಿಗೆ ತಪ್ಪಿದ್ದಾದರೆ ನಾವು ಹರಿಹರ ಸಂಪೂರ್ಣ ಬಂದ್ ಮಾಡೋ ಮುಖಾಂತರ ನಮ್ಮ ಹರಿಹರದಲ್ಲಿ ಮಾದಿಗ ಸಮಾಜದವರು ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಎಚ್ಚರಿಕೆ ಕಂಡು ಹೇಳ್ತೇವೆ. ದಯವಿಟ್ಟು ತಾವೆಲ್ಲರೂ ನಾವು ಶಾಂತಿ ರೀತಿಯಿಂದ ನಮ್ಮ ಮಾದಿಗ ಸಮಾಜದವರು ಸುಮಾರು 40-50 ವರ್ಷದಿಂದ ಶಾಂತಿಯಿಂದ ಹೋರಾಟ ಮಾಡ್ಕೊಂಡು ಬರ್ತೇವೆ. ನಾವು ವಿಶ್ವಾಸ ಇಟ್ಕೊಂಡು ನಾಳೆ 27ನೇ ತಾರೀಕು ಅವರೇನು ಮಾಡಿದ್ದಾದರೆ ನಾವು ಪಕ್ಷಾತೀತವಾಗಿ ನಾವು ಸರ್ಕಾರ ವಿರೋಧ ಚಿಂತಲ್ಲ ನಾವು ಉಗ್ರ ಹೋರಾಟ ಮಾಡಿ ನಮ್ಮ ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಮಾಡೇ ಮಾಡ್ತಂತ ನಂಬಿಕೆ ಇಟ್ಟುಕೊಂಡು ತಾವೆಲ್ಲರೂ ಶಾಂತಿ ರೀತಿಯಿಂದ ಈ ಒಂದು ಒಳ ಮೀಸಲಾತಿ ಹೋರಾಟಕ್ಕೆ ನಾವು ಹೋರಾಟ ಮಾಡೋಕ್ಕೆ ನಮ್ಮ ಸಮಾಜ ಬಂಧುಗಳಿಗೆ ನಮ್ಮ ಉದ್ಗುರ್ಕ ಅಭಿನಂದಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯ ಮತ್ತು ಆಂಜನೇಯ ಯಡಿಯೂರಪ್ಪನವರು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಬಂಧುಗಳೇ, ನಾವೆಲ್ಲರೂ ಶಾಂತಿಯಿಂದ ವರ್ತನೆ ಮಾಡೋಣ. 27 ನಂತರ ಮಾಡಿದ್ದಾಗ ನಾವು ಹರಿಹರ ಸಂಪೂರ್ಣ ಬಂದು ಮಾಡುವ ಮುಖಾಂತರ ನಾವು ಒಳ ಮೀಸಲಾತಿ ಪಡೆಯುವ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಜೈ ಜೈ ಮಾದಿಗ.